ಕ್ವಾರ್ಟರ್ ಪಿನ್ನ ಒಳಗಡೆ ಕಟ್ ಆಗೈತೆ. ನಮ್ಮ ಟೈಮ್ ಚಲೋ ಐತಿ. 2 ಟ್ರಿಪ್ ಆಯ್ತು ಹಿಂಗೆ ಹೊಡಿಯಾಗತ್ತೀವಿ. ಇದೊಂದು ಗಾಡಿ ಹೊಣ್ತ ಯಾಕಂದ್ರೆ ಸ್ವಲ್ಪ ಅವ್ರು ಗ್ರೀಸ್ ಮಾಡಿಸ್ಬೇಕು. ಸ್ವಲ್ಪ ಮುಂದೆ ಹೋಗಿ ಗ್ರೀಸ್ ಮಾಡಿಸ್ಕೊರಿ ಅಂತ ಕಳಿಸಿದ್ನೆ. ಇಲ್ಲಿ ಗ್ರೀಸಿಂಗ್ 15 RPM ಮೇಲೆ ಗಾಡಿ ಅಂತೂ ಈ ಟ್ರಿಪ್ ಪೂರ್ತಿ ಓಡಿಸಲ್ಲ. ಇರೋದು ಕಾಣ್ಬೋದು. ಅಲ್ಲಿ ತೋರಿಸ್ತೀನಿ ನಿಮಗೆ ಸಮೀಪ ಹೋಗಿ. ಇರೋದು ಮಹಾರಾಷ್ಟ್ರದವ್ರ ಗಾಡಿ ಅಲ್ಲಿಂದ ಇಲ್ಲಿಂದ ಅಡ್ಡ ಸುಟ್ಟು ಬಿಡ್ತಾರೆ ನೋಡ್ರಿ. ಗಾಡಿ ಪಾಸ್ ಮಾಡಿತ್ತು. ಈಗ ಟೈಮ್ ಆಗೈತಿ 10 ಗಂಟೆ 29 ನಿಮಿಷ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೊಂತೀರಿ. ನಾವೀಗ ಮತ್ತೆ ಗುಜರಾತ್ ಲೋಡ್ ಮಾಡೀವಿ. ಬಟ್ ಯಾವ ಪಾಯಿಂಟ್ ಅಂತ ನಮಗಿನ್ನೂ ಹೇಳಿಲ್ಲ. ಈಗ ಡೀಸೆಲ್ ಫುಲ್ ಮಾಡ್ಕೊಂಡು ಬಿಡಾತ್ವಿ. ಆಟೋಮೆಟಿಕ್ ಎಕ್ಸೆಟ್ರ್ ಆಗುತ್ತೆ ಪಂಪ್ನಾಗ. ವಿಡಿಯೋ ನೋಡಕತ್ತವ್ರು ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ, ಒಂದು ಲೈಕ್ ಹೊಡೆದವ್ರಿ. ನಿಮ್ದೊಂದು ಲೈಕ್ ನಮ್ಗೆ ಇನ್ನೊಂದು ವಿಡಿಯೋಗೆ ಸಪೋರ್ಟ್ ಆಗುತ್ತೆ. ಬಿಜಾಪುರ ಟು ಪಂಡ್ರಾಪುರ ರೋಡ್ ಇದೆ. ಒಂದು ಸಮೀಪ ಇದೀವಿ ನಾವು. ಅಲ್ಲೆಲ್ಲ ರೋಡ್ ಎಲ್ಲ ಮಸ್ತ್ ರೋಡ್ ಮೊದಲಿದೆ. ಈಗ ಎಲ್ಲಿ ಬೇಕಲ್ಲಿ ರೋಡ್ ಕೆಟ್ಟು ಬಿಡತ್ತೆ. ಒಂದು ತಿಂಗಳು 2 ತಿಂಗಳದಾಗಂತ ಪೂರ್ತಿ ನೋಡೋಂಗಿಲ್ಲ ಗಾಡಿ ಅಲ್ಲಿ. ಯಾಕಂದ್ರೆ ಗಾಡಿ ಸರಿಯಾಗಿ ಪಾಸ್ ಆಗ್ತಿಲ್ಲ. ಅಲ್ಲೆಲ್ಲ ನೀರು ಕಾಣ್ಬೋದು. ಅಲ್ಲಿ ತೋರಿಸ್ತೀನಿ ನಿಮಗೆ ಸಮೀಪ ಹೋಗಿ. ಇರೋದು ಮಹಾರಾಷ್ಟ್ರದವ್ರ ಗಾಡಿ ಅಲ್ಲಿಂದ ಇಲ್ಲಿಂದ ಅಡ್ಡ ಸುಟ್ಟು ಬಿಡ್ತಾರೆ ನೋಡ್ರಿ. ಗಾಡಿ ಪಾಸ್ ಮಾಡಿ ಇಲ್ಲಿ ತೋರಿಸ್ತೀನಿ ಬರ್ರಿ ನಿಮ್ಗೆ. ಅಣ್ಣ ಹೋಗು ಜಲ್ದಿ ಜಲ್ದಿ. ಅಣ್ಣ ಪಾಸ್ ಆದ, ನಾವು ಪಾಸ್ ಆಗೋನು ನೋಡ್ಬೋದು. ಯಾವ ಪರಿ ಹಿಡಿದು ಕೂಡ ನೋಡ್ಬೋದು. ರೋಡ್ ಪೂರ ಖಾಲಿ ಐತೆ. ನಾವೀಗ ಹೊಂಟಿದ್ದು ಮಂಗಳವಾರ ಟು ಪಂಡ್ರಾಪುರ ರೋಡ್ ಇದೆ. ಯಾಕಪ್ಪ ಅಂದ್ರೆ ಡೇದಾಗ ಸ್ವಲ್ಪ ಗಾಡಿಗಳು ಓಡಾಡೋದು ಕಮ್ಮಿ. ಮತ್ತು ಇನ್ನೊಂದು ಏನಂದ್ರೆ ಪಂಡ್ರಾಪುರ ಸಿಟಿ ಒಳಗಡೆ ಗಾಡಿ ಬಿಡವಲ್ರ ಅಂತ ಹೇಳಿದ್ರು. ಬೈಪಾಸ್ ಮೇಲೆ ಗಾಡಿ ಬಿಡವಲ್ರು ಅಂತ ಹೇಳಿದ್ರು. ಅದಕ್ಕಾಗಿ ಸ್ವಲ್ಪ ಗಾಡಿಗೂ ಕಮ್ಮಿ ಆಗಿ ಅನ್ಕೊಂತೀನಿ. ನಾವು ಅಲ್ಲೇ ಮಂಗಳವಾರ ಟು ಮತ್ತು ಸ್ಟ್ರೈಟ್ ಹೈವೇ ಏರಿ ಸೊಲ್ಲಾಪುರ ಹೈವೇ ಏರಿ ಮೋಳ್ ಹೋಗಿ ಆ ಕಡೆಯಿಂದ ಮತ್ತೆ ಕರ್ಮಲ್ ಹೋಗ್ಬೇಕಾಗಿತ್ತು. ಬಟ್ ಆ ಕಡೆ ಹೋದ್ರೆ ಏನಾಗುತ್ತಾ, ಒಂದು ಟೋಲ್ ಬರುತ್ತಾ. ಟೋಲ್ ಒಂದು 680 ರೂಪಾಯಿನಾಗ ಟೋಲ್ ಐತೆ. ಮತ್ತು 30 ರಿಂದ 40 ಕಿಲೋಮೀಟರ್ ಸುತ್ತ ಹಾಕ್ಬೋದು. ಮತ್ತೊಂದು ಅದೊಂದು 1000 1200 ರೂಪಾಯಿ, ಒಂದು 1500 ಡೀಸೆಲ್ ಹಿಡಿದ್ರು ಒಂದು 2000 ಹೆಚ್ಚಿಗೆ ಖರ್ಚು. ಮತ್ತು ಅದಕ್ಕೆ ಇದರ ಕೇಳಿದ್ವಿ ಅಲ್ಲಿ ಬರೋ ಗಾಡಿಗಳನ್ನ. ನಿಂತ್ಕೊಂಡು ಒಂದು ಅರ್ಧ ಗಂಟೆ ನಿಂತ್ಕೊಂಡ್ವಿ. ಆ ಕಡೆಯಿಂದ ಬರೋ ಗಾಡಿಗಳನ್ನ ಕೇಳಂಟ್ಲೆ ಅವ್ರು ನಮಗೆ ಹೇಳಿದ್ದು ರೋಡ್ ಸ್ಟಾರ್ಟ್ ಐತಿ, ಯಾವುದೇ ರೀತಿ ಏನೂ ಇಲ್ಲ. ಒಂದು ವೇಳೆ ಯಾರೋ ಇದ್ರು ಒಂದು 500 ರೂಪಾಯಿ ತೊಗೊಳಕತ್ತಾರ ಅಂತಂದ್ರೆ ನೋಡ್ಬೇಕು ಏನಾಗುತ್ತೆ. ಮುಂದೆ ಹೋಗಿ ನಮ್ಗೆ ಬಿಡ್ತಾರೋ ಇನ್ನೇನು ಮಾಡ್ತಾರೋ ನೋಡೋಣ ಮುಂದೆ. ಈ ಟ್ರಿಪ್ ಅಂದ್ರೆ ಪೂರ್ತಿ ಸ್ಲೋನ ಹೋಗ್ತೀನಿ. ಯಾಕಂದ್ರೆ 15 RPM ಮೇಲ್ಗಡೆ ಹೋಗಂಗಲ್ಲ. ಯಾಕಂದ್ರೆ ಕೊಪ್ಪಳದಾಗ ಬರುವಾಗ ಪಂಪ್ ಕೆಲಸ ಮಾಡ್ಸ್ಕೊಂಬಂದೆ 45,000. ಅದೆಲ್ಲ ವಿಡಿಯೋ ಮಾಡಲಿಲ್ಲ. ಯಾಕಂದ್ರೆ ಪ್ರತಿ ವಿಡಿಯೋದಾಗ ಇವು ಕಟ್ಟಿದ್ದು ಮಾಡಿದ್ದು ಹಾಕ್ತಾನಂತ ನಿಮಗೂ ಬೇಜಾರಾಗಬಾರ್ದು ಅಂತೇಳಿ ಯಾವುದೂ ವಿಡಿಯೋ ಮಾಡಿಲ್ಲ. ಬಟ್ ಹೇಳಾಕತ್ತೀನಿ ಅಷ್ಟೇ. ನೋಡ್ಬೋದು ನಾವು ಹೊಂಟಿದ್ದು 15 RPM ತೋರಿಸ್ತೀನಿ. 15 RPM ಮೇಲೆ ಗಾಡಿ ಅಂತೂ ಈ ಟ್ರಿಪ್ ಪೂರ್ತಿ ಓಡಿಸಲ್ಲ. ಮೈಲೇಜ್ ಚೆಕ್ ಮಾಡ್ಬೇಕು. ಮೈಲೇಜು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ದಾರ್ಯಾಗ ಬಂದು ಕೊಪ್ಪಳ ಹತ್ರ ಬಂದು ಒಂದಿನ ಪೂರ್ತಿ ನಿಂತ್ಕೊಂಡು ಹೊಸಪೇಟೆ ಒಳಗಡೆ ಎಲ್ಲ ವರ್ಕ್ ಮಾಡಿಸ್ಕೊಂಡು ಪಂಪ್ ನೌಸಲ್ ಯೂಸಲ್ ಎಲ್ಲ ಮಾಡಿಸ್ಕೊಂಡ್ಬಂದೆ ಅಲ್ಲಿಂದ. ನೋಡೋಣ ಈ ಟ್ರಿಪ್ಪು 15 RPM ಮಾಡೋದು ಮೈಲೇಜ್ ಎಷ್ಟು ಬರುತ್ತೆ ನೋಡ್ಬೇಕು. ಈ ಟ್ರಿಪ್ ಪಂಡ್ರಾಪುರ ಸಿಟಿ ಆ ಕಡೆಯಿಂದ ಬೈಪಾಸ್ನೇ ಬಂದಿದೆ. ಒಂದು 8 ಕಿಲೋಮೀಟರ್ ಆಗುತ್ತೆ ಆ ಕಡೆ ಬೈಪಾಸ. ಸಿಕ್ಕಾಪಟ್ಟೆ ರೋಡ್ ಹೋಗಿ ಕೆಟ್ಟಬಿಟ್ಟೈತಿ. ಪೂರ್ತಿ ಗಾಡಿ ಮಲ್ಕೊಂಡು ಹೇಳ್ತಾವೆ ಆ ಥರ ಕೆಟ್ಟೈತಿ. ಇದು ನೋಡ್ಬೋದು. ಮತ್ತು ನಾವು ಇಲ್ಲಿ ಟರ್ನ್ ಹೊಡಿಬೇಕು. ಸೀದಾ ಹೋದ್ರೆ ಸಿಟಿ ಒಳಗಡೆ ಹೋಗುತ್ತೆ. ಮುಂದೂ ಸಿಟಿ ಒಳಗಡೆ ಇನ್ನೂ ಆ ಕಡೆನೂ ರೋಡ್ ಐತೆ. ನೋಡ್ಬೋದು ದಾರಿ ಎಷ್ಟು ಕೆಟ್ಟು ಹೋಗೈತಿ ಅಂದ್ರೆ ಗಾಡಿ ಏನು ಇವೆಲ್ಲ ನೋಡಿದ್ರೆ ಬರಲೇಬಾರ್ದು ಅಂದ್ಬಿಡುತ್ತೆ ಈ ಕಡೆ ರೋಡಿಗೆ. ಏನು ಮಾಡೋಕ್ಕಾಗಲ್ಲ. ಮತ್ತು ಯಾಕಂದ್ರೆ ಸೊಲ್ಲಾಪುರ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಟೋಲು ಎಲ್ಲ ಜಾಸ್ತಿ ಆಗ್ತಾವೆ. ಮತ್ತು ರೌಂಡ್ ಜಾಸ್ತಿ ಆಗುತ್ತದ ಒಂದು ಮತ್ತು ಸ್ವಲ್ಪ ನೋಡ್ಬೋದು ರೋಡ. ನಾವಿರೋದು ಟೆಂಬರ್ನಿ ಒಳಗೆ ಈಗ ಸದ್ಯ. ಈಗ ಟೈಮ್ 1 ಗಂಟೆ ಕರೆಕ್ಟಾಗಿ 1 ಗಂಟೆ ಆಯಿತು. 1 ಗಂಟೆ 2 ನಿಮಿಷ. ಇಲ್ಲಿ ಯಾಕೆ ಸ್ಟಾಪ್ ಮಾಡೀನಂದ್ರೆ ಅದೇನು ಲಾಸ್ಟ್ ವಿಡಿಯೋದಾಗೆಲ್ಲ ಹೇಳಿದ್ನಲ್ಲ ಪಾಟಪ್ಪಿನ ಸರೋತ್ ಅಂತ, ಅದು ಹೊಡೆದಿದ್ವಿ. ಬಟ್ ಅದು ಆಗಲಿಲ್ಲ. ಅದಕ್ಕೆ ಬೇಡ ಅಂತ ಅದೊಂದು ಫಿಟ್ ಚೇಂಜ್ ಮಾಡಿಸ್ಬೇಕಂತ ಬಂದಿನಿ. ಮೇಸ್ತ್ರಿ ಅವರು ಇವರೇ ನಮ್ಮ ಪರಿಚಯದವ್ರು. ಬಹಳ ದಿನದಿಂದ ಏನೋ ವರ್ಕ್ ಇದ್ರು ಪಾಠದ ಇವರೇ ಮಾಡೋದು. ಭಾರಿ ಬೆಸ್ಟ್. ಮತ್ತು ಇನ್ನೊಂದು ಒಳಗಿನ ಕ್ಯಾಬಿನ್ದು ಯಾವುದೇ ರೀತಿ ಕಲೆಕ್ಷನ್ ಬರ್ತಿಲ್ಲ. ಯಾವ ಲೈಟ್ ಆನ್ ಆಗ್ತಿಲ್ಲ.
ಯಾಕಂದ್ರೆ ಲಾಸ್ಟ್ ವಿಡಿಯೋದಾಗ ಇದೇನು ಮಿರರ್ ರಾಡ್ ಇನ್ಸ್ಟಾಲ್ ಮಾಡಿದ್ವಲ್ಲ, ಅಲ್ಲಿ ವೈರಿಂಗ್ ಅದು ಲೈಟ್ ಕೆಳಗಡೆ ಇತ್ತು, ಅದನ್ನ ತೆಗೆದು ಮೇಲೆ ಹಾಕಿದ್ವಿ. ಅದೇನು ಅರ್ಥಿಂಗ್ ಆಗಿ ಫೇಲ್ ಆಗೈತೆ ಗೊತ್ತಿಲ್ಲ. ಒಳಗಡೆ ಯಾವುದೋ ಕಲೆಕ್ಷನ್ ಟೇಪ್ ಇಲ್ಲ, ಲೈಟ್ ಇಲ್ಲ, ಮತ್ತು ಕೆಳಗಡೆ ಇವು ಇಲ್ಲೇನು ಕೆಳಗಡೆ ಕಾಣ್ಬೋದು ಎಲ್ ಈ LED ಅದಾವಲ್ಲ, ಇವು LED ಬರ್ತಾ ಇಲ್ಲ. ಅದಕ್ಕೆ ಅದೊಂದು ವೈರಿಂಗ್ ಒಂದು ಚೆಕ್ ಮಾಡಿಸ್ಕೊಂಡು ಪಟಾಪಿನ್ನು ಮೇಸ್ತ್ರಿಯವರು ನೋಡ್ಬೋದು. ಜಾಕೆಟ್ ಚಾತಾರ ಕೆಳಗಡೆ ಹೋಗಿ ಮೇಸ್ತ್ರಿಯವರು ಅದನ್ನು ಪಟಾಪಿನ್ ಒಂದು ಹಾಕ್ಕೊಂಡು ವೈರಿಂಗ್ ಮಾಡ್ಕೊಂಡು ಇಲ್ಲಿಂದ ಮುಂದೆ ಡಬಾದಾಗ ಹೋಗಿ ಎಲ್ಲಾದ್ರೂ ಸ್ನಾನ ಮಾಡ್ಕೊಂಡು ಗಾಡಿ ತೊಳ್ಕೊಬೇಕು. ಅಲ್ಲಿಂದ ಬಂದಿದ್ದು ಬಿಸಿಲು ಒಂದು ಸ್ವಲ್ಪ ಐತಿ, ನಿಂತ್ಕೊಳ್ಳೋಣ ಎಲ್ಲಾದರೂ. ಕ್ವಾರ್ಟರ್ ಪಿನ್ನ ಒಳಗಡೆ ಕಟ್ ಆಗೈತೆ. ನಮ್ಮ ಟೈಮ್ ಚಲೋ ಐತಿ, 2 ಟ್ರಿಪ್ ಆಯ್ತು ಹಿಂಗೆ ಹೊಡಿಯಾಗತ್ತೀವಿ. ಹಾಂ हाँ नहीं है आइचर का हाँ चलो पहले पिन लेके आते हैं. ಆ ಪಿನ್ನು ಮತ್ತು ಕ್ವಾರ್ಟರ್ ಪಿನ್ ಸೇರಿ 340 ರೂಪಾಯಿ ಬಿಲ್. ಎಲ್ಲ ಸೇರಿ ಒಂದು 6 ರೂಪಾಯಿ ಇಡ್ತಾರೆ. 6 ರೂಪಾಯಿ ಬಿಲ್ಗಾಗಿ ಜಾಸ್ತಿ ಒಳಗೆ ಕಟ್ಟಾಗಿದ್ರೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿತ್ತು. ಹಾಕಿದ್ರೆ ಹಾಕಿ ಆಲ್ರೆಡಿ ಮತ್ತು ಟೈಟ್ ಮಾಡಾಕತ್ತಾರೆ ಮಿಸ್ತ್ರಿಯವರು. ಈಗ ವೈರಿಂಗು ಒಳಗಡೆ ಚೆಕ್ ಮಾಡತ್ತಾರ. ಟೈಮ್ 2 ಗಂಟೆ 29 ನಿಮಿಷ. ಹಿಂದೆ ನೋಡಿದಂಗೆ ಫ್ರಂಟ್ ಟೈರ್ ಪಂಚರ್ ಆಗಿತ್ತಲ್ಲ, ಅದನ್ನ ಬಿಚ್ಚಲಿಲ್ಲ, ಅದೇ ಸ್ಟೆಪ್ನಿ ಮೇಲೆ ಬಂದಿದ್ವಿ. ನೋಡ್ಬೋದು ಕಂಡೀಷನ್ಸ್ ಟೈರ್ದು. ಇದೇ ಟೈರ್ ಮ್ಯಾಗೆ ಶಿವಮೊಗ್ಗದಿಂದ ಈಗ ಸದ್ಯ ನಾನಿರೋದು ಟೆಂಬರ್ನಿ, ಮಹಾರಾಷ್ಟ್ರ. ಮಿನಿಮಮ್ ಅಲ್ಲಿಂದ ಮೇನ್ ಅಂದರೆ 1000 ಕಿಲೋಮೀಟ್ರ್ ಆಗಿರ್ಬೋದು. ನಾನು ಹಿಂಗೆ ಗದಗ ಹೋಗಿ ಹಿಂಗೆಲ್ಲ ಬಂದಿದ್ದು ನೋಡಿದ್ರೆ 1000 ಕಿಲೋಮೀಟ್ರ್ ಮ್ಯಾಗ ಐತಿ ಟೈರ್ ಹಾಕಿ. ನೋಡ್ಬೋದು ಯಾವ ಥರ ಐತಿ. ಇದು ಚೈನಾ ಟೈರ್ ಮತ್ತು ಏನು ರೇಡಿಯಲ್ MRF ಪೋಲೋ ಅಲ್ಲ, ಚೈನಾ ಟೈರ್ ಇದು. 4 ಟೈರ್ ಹಾಕಿದ್ದೆ, ಅದ್ರಾಗ 4 ಟೈರಾಗ 2 ಟೈರ್ ನಮ್ಮವ್ರು ಹೊಡೆದ್ರು. ಇವು 2 ಟೈರ್ ಇನ್ನೂ ಚೆನ್ನಾಗಿದಾವೆ, ಸ್ಲಿಪ್ಟಿಗೆ ನಡೀತಾವೆ. ಸುಮ್ಮನೆ ಸ್ಟೆಪ್ನಿ ಅಂತ ಇಟ್ಟಿದ್ದೆ ಅವನು, ಇದೊಂದೇ ನಡೀತು. ಅದೊಂದು ಪಂಚಾಯತ್ ಸತ್ತೀವಿ. ಏನೋ ದೊಡ್ಡದಾಗಿ ಹೋಗಿರ್ಬೋದು ಅಂದ್ಕೊಂಡಿದ್ದೆ, ಏನೆಲ್ಲ ಸಣ್ಣ ಪಂಚರ್ ಆಗೈತೆ. ಅದೊಂದು ಚೇಂಜ್ ಮಾಡ್ಕೊಂಡು ಇದನ್ನು ವಾಪಸ್ ಲಿಫ್ಟಿಗೆ ಹಾಕ್ಕೊಂಡು ಹೋಗ್ಬೇಕು. ನಾವು MRF ಅವು ತೊಗೊಂತೀವಿ, ಅವ್ರು ನಂಬಿಕೆ ಬರೋಲ್ಲ. ಚೈನಾ ಮಾತ್ರ ಎಷ್ಟು ಮಸ್ತ್ ಬಂದು ನನಗಿವು 4 ಟೈರ್ ಚೈನಾ ಹಾಕಿದ್ದೆ, ಹೌಸಿಂಗ್ ಹಾಕಿ ಹೊಡೆದೆ, ಆಮೇಲೆ ಡಮ್ಮಿಗೆ ಹಾಕಿ ಹೊಡೆದೀನಿ, ಆಮೇಲೆ ಈಗ ಲಿಫ್ಟಿಗೆ ಹಾಕೀನಿ ಸುಮ್ಮನೆ ಇರಂಗಿರಲಿ ಅಂತ. ಲಿಫ್ಟಿಗೆ ನಡೀತಾವೆ ಹಾಕಿವಿ. ಪುಣ್ಯಕ್ಕೆ ಏನೂ ಕಟ್ ಆಗಿಲ್ಲ, ಏನೂ ಆಗಿಲ್ಲ. ಅಂದ್ರೆ ಟೈರ್ ಪಂಚರ್ ಸ್ವಲ್ಪ ಉಳಿತದ, ಆದರೆ ಏನಾಗಿಲ್ಲ ಪುಣ್ಯಾಗ. ಸ್ವಲ್ಪ ಒಂದು ಸಣ್ಣ ಪಂಚರ್ ಆಗಿತ್ತು. ಊಟಕ್ಕೆ ಹೊಂಟಿವಿ ಇಲ್ಲಿಂದ ಈಗ, ಯಾಕಂದ್ರೆ ಆಕಾರ ನೋಡ್ಬೋದು. ಸ್ನಾನ ಮಾಡಿಲ್ಲ, ಸ್ನಾನ ಮಾಡಬೇಕು. ಆದರೆ ಯಾಕಂದ್ರೆ ಬಟ್ಟೆ ಎಲ್ಲ ತೊಳ್ಕೊಬೇಕು, ಯಾಕಂದ್ರೆ ಈ ಟ್ರಿಪ್ ಮನೆಗೆ ಹೋಗಲಿಲ್ಲ. ಸೀದಾ ಏನು ಶಿವಮೊಗ್ಗ ಖಾಲಿ ಮಾಡಿದ್ವಿ. ಶಿವಮೊಗ್ಗ ಅಂತ ಆನವಟ್ಟಿ ಬಂದೀವಿ. ಆನವಟ್ಟಿಯಿಂದ ಗೊಬ್ಬರ ಖಾಲಿ ಮಾಡಿ ಅಲ್ಲಿಂದ ಎಂಟಿನ ಬಂದಿರೋದು. ಗದಗ ಬಂದು ಈ ಕಡೆ ತುಂಬ್ಕೊಂಡು ಡೈರೆಕ್ಟ್ ಈ ಕಡೆ ಬಂದೀವಿ. ಫೈನಲಿ ಎಲ್ಲ ಪಂಚರ್ ತಿದ್ದಿಸಿ ಮಾಡತ್ತೀವಿ. ಲಿಫ್ಟಿನ ಟೈರ್ ಮುಂದೆ ಹಾಕಿದ್ವಲ್ಲ, ಅದನ್ನ ವಾಪಸ್ ಅಲ್ಲೇ ಆದ ಜಾಗಕ್ಕೆ ಹಾಕಿ ಟೈಟ್ ಮಾಡತ್ತರದ ಅದಾರ. ಕೈಲೇ ಮಾಡಿದ್ವಿ. ಬಟ್ ಅವು 2 ಏನೈತಿ, ಇವೇನು ವೀಲ್ ಕ್ಯಾಪ್ ನಿಮ್ಗೆ ಕಾಣ್ತಾವಲ್ಲ, ತಮಿಳ್ನಾಡು ಅದು ಭಾಳ ಅಂದ್ರೆ ಭಾಳ ಸೇಫ್ಟಿ. ವೀಲ್ ಅಂತಿಲ್ಲ, ಸಿಕ್ಕಾಪಟ್ಟೆ ಸೇಫ್ಟಿ. ಯಾಕಂದ್ರೆ ಫುಲ್ ಮೆಟಲ್ ಬರ್ತಾವೆ, ಪೂರ್ತಿ ಮೆಟಲ್ ಬರ್ತಾವೆ. ನಿಮ್ಗೆ ಯಾವುದೇ ರೀತಿ ಜಜ್ಜಿದ್ರು ಇದು ಬಂಡಾಗುತ್ತೆ, ಬೋಲ್ಟಿಗೆ ಮಾತ್ರ ಏನೂ ಆಗಲ್ಲ. ಬಟ್ ಪ್ರಾಬ್ಲಮ್ ಏನಂದ್ರೆ ಪಂಚರ್ ಆದ್ರೆ ವೀಲ್ ಪಾಣ ಮಾತ್ರ ಹೋಗೋದೇ ಇಲ್ಲ. ಇದ್ರಾಗ ನಮ್ಮ ಗಾಡಿದೇನು ವೀಲ್ ಪಾಣ ಬರುತ್ತಲ್ಲ, ಅದು ಹೋಗೋದಿಲ್ಲ. ಅದನ್ನು ಬಿಚ್ಚೋದು ಭಾಳ ಅಂದ್ರೆ ಭಾಳ ಇದು. ಇದೇನು ನಮ್ಮದು ಮಷಿನ್ದು ಐತಲ್ಲ ಮುಂದಿಂದು ಬಿಟ್ಟು, ಆ ಬಿಟ್ಟು ಮಾತ್ರ ಇದ್ರಾಗ ಹೋಗುತ್ತೆ. ಅದು ಒಂದೊಂದು ಸರಿ ಹೋಗುತ್ತೆ, ಒಂದೊಂದು ಸರಿ ಹೋಗಲ್ಲ. ಇಲ್ಲಿ ನೋಡ್ಬೋದು, ಹಾಕಿ ತೋರಿಸ್ತೀನಿ ನಿಮ್ಗೆ. ಹೋಗೋದಲ್ಲ ಬಿಚ್ಚಬೇಕಾದ್ರೆ ಒಂದೊಂದು ಸಾರಿ 3 ದಿನ ತೆಗ್ದೀವಿ ನಾವು. ಒಂದೊಂದು ಸಾರಿ ಮೊದಲಿದ್ದಾಗ ಮುಂದಿನ ಒಂದು ಪೂರ್ತಿ ಓಡ ತೆಗೆದ ಜಾಗ, ಮುಂದಿನ ಟೈರ್ ಪಂಚರ್ ಆದಾಗ ನೋಡೋಕಷ್ಟು ಚಂದ, ಅಷ್ಟು ಸೇಫ್ಟಿನೂ ಅದಾವೆ. ಬಟ್ ಪಂಚರ್ ಆದ್ರೆ ಮಾತ್ರ ಹಾಕಲೇಬಾರ್ದು. ಎಷ್ಟೋ ದಿನ ತೆಗೆದು ಹೋಗಿಬಿಟ್ಟಿದ್ದೆ ನಾನು. ಗಾಡಿ ಕಲರ್ ಆದ್ಮೇಲೆ ವಾಪಸ್ ಹಾಕಿನಿ, ಮತ್ತು ಹೊಸ ತರಿಸಿ ಹಾಕಿದೆ ತಮಿಳ್ನಾಡ್ದಾಗ ನನಗೆ ಬಿದ್ದಿದ್ದೀವಿ 1500 ರೂಪಾಯಿ ಜೋಡಿ. ಅಲ್ಲಿಗೆ ನೋಡ್ರಲ್ಲ, ಒಂದು ಸೈಡ 4500 ಬರೀ ಇವೇ ಅಷ್ಟೇ ಅದಾವೆ. ಆದ್ರೆ ಭಾಳ ಹೆವಿ. ಇವು ಹೊರಗಡೆ ಸಿಗ್ತಾವೆ, ಅಷ್ಟೇನು ತಗಡ್ದು ಇರ್ತಾವೆ. ಸ್ವಲ್ಪ ಏನಾದ್ರೆ ಬೆಂಡ್ ಹಾಕ್ಬಿಡ್ತಾವೆ. ಇದು ಬಿಚ್ಚೋದ ಸಿಕ್ಕಾಬಿಟ್ಟು ಕಷ್ಟ. ಅದು ಬಿಟ್ಟು ಒಂದೊಂದು ಸರಿ ಅದು ಹೋಗುತ್ತೆ, ಒಂದೊಂದು ಸರಿ ಹೋಗಲ್ಲ. ಭಾಳ ಡೇಟ್ ಮಾಡಬೇಡ, ಸಾಕಷ್ಟ. ಮತ್ತು ಹೋಗಿ ಸ್ನಾನ ಮಾಡ್ಕೋಬೇಕು. ಸ್ನಾನ ಮಾಡಲಿಲ್ಲ ಇಷ್ಟೊತ್ತಕ್ಕೆ, ಬರೀ ಇದೊಂದು ಪಿಟ್ ಮಾಡಿ, ಯಾಕಂದ್ರೆ ಮತ್ತೆ ಹೊಲ್ಸಾಕ್ತೀವಿ ಅಂತೇಳಿ ಇನ್ನೂ ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ. ಈಗ ಬಟ್ಟೆ ಒಂದು ಸಿಕ್ಕಾಬಿಟ್ಟು ಅದು ಬಟ್ಟೆ ಒಗಿಬೇಕು. ಎಷ್ಟು ವರ್ಷನೇ ಆಗ್ಬೋದು ಬಟ್ಟೆ ಒಗಿಲಾರ್ದ. ಯಾಕಂದ್ರೆ ಗಾಡಿ ಒಳಗಡೆ ವಾಪಸ್ ಮನೆಗೆ ಹೋಗ್ಬಿಡ್ತೀವಿ, ಅಲ್ಲೇ ಕೊಟ್ಟು ಮತ್ತೆ ಬೇರೆ ಬಂದುಬಿಡ್ತಿದ್ವಿ. ಬಟ್ ಈ ಸರಿ ಮನೆಗೆ ಹೋಗಲಿಲ್ಲ. ಬಟ್ಟೆ ಒಗೆದು ಹಾಕ್ಲೇಬೇಕು. ಹಾಕೊಳಕ್ಕೆ ಈ ಒಂದು ಜೊತೆ ಅಷ್ಟೇ ಅದಾವ ಈ ಸದ್ಯ. ಸ್ನಾನ ಮಾಡಿದ ತಕ್ಷಣ ಉಳ್ಕೋದೆಲ್ಲ ಹೊಲ್ಸಾಗ್ಯಾವು. ಸ್ನಾನ ಮಾಡಿದ್ದೆಲ್ಲ ಹಂಗೆ ಇಟ್ಟಿದ್ದೆ. ನೋಡ್ಬೋದು, ಇಷ್ಟು ಒಂದು ಬಕೆಟ್ ಫುಲ್ ಅರಿಬೇದಾವೆ. ದಾದಾ ಒಬ್ರು ಬರ್ತಾರೆ ಹಿಂದೆ, ನಾವು ಮೊದಲು ಸ್ನಾನ ಮಾಡ್ಕೊಂಡು
ಟೈಮ್ 11 ಗಂಟೆ. ಇದೇನು ನೋಡತ್ರಿ ನಗರ ಬೈಪಾಸ್ ಇದು. ಇಲ್ಲಿ ಅಂತ ನಗರ 25 ಆಗುತ್ತೆ. ನಾವು ರೆಗ್ಯುಲರ್ ಲೋಣಿ ಮ್ಯಾಗ ಏನು ಹೋಗಿದ್ದೀವಿ, ಆ ರೋಡ್ ಬಂದ್ ಐದಂತ. ಈಗೇನೋ ಹಿಂಗೆ ಇನ್ನೊಂದು ಆಳಪಾಟ ಇನ್ನೊಂದು ರೋಡ್ಲಿ ಬಿಡ್ತಾರೆ. ಒಂದು 40 ಕಿಲೋಮೀಟ್ರ್ ಸುತ್ತಾಗುತ್ತೆ. ಸುತ್ತಾದ್ರಾಗಲಕ್ಕ ಸ್ವಲ್ಪ ಘಾಟ್ ಸೆಕ್ಷನ್ ಅಂತೂ ಐತೆ ಒಂಥರ ರೋಡ್. ನೈಟ್ ಬರೋವಂಥ ರೋಡ್ ಅಲ್ಲ. ಅವ್ರೊಂದು ಟರ್ನ್ ಅಂತೂ ಹೊಡೆದೇವಿ. ಮುಂದೆ ಹೋಗಿ ಎಲ್ಲಿ ಅಲ್ಲಿನ ಪೊಲೀಸರು ಗೇಟ್ ಇಟ್ಟಾರಂತ. ಇನ್ನೊಂದು ಗಾಡಿ ಬಂತು. ಆ ಗಾಡಿಯವ್ರ ಹೇಳಿದ್ರು ಹೋಗಿ ಎಲ್ಲಿ ಟರ್ನ್ ಹೊಡಿತಾರ ನೋಡ್ಬೇಕು. ಇಲ್ಲಿಂದ ನೋಡಬಹುದು ಇದು ರೋಡ್ ಬಂದೈತಿ, ಲೋಣಿ ರೋಡ್. ವಾಪಸ್ ಟರ್ನ್ ಮಾಡ್ಕೊಂಡು ವಾಪಸ್ ಹೊಂಟಿವಿ. ಇಲ್ಲಿಂದ 7 ಕಿಲೋಮೀಟ್ರ್ ಮತ್ತು ಟರ್ನ್ ಹೊಡಿಬೇಕು. ಅಲ್ಲೇ ಹೋಗ್ಬೇಕಾಗಿತ್ತು, ಬಟ್ ಯಾರೋ ಬಿಡ್ತಾರೆ ಅಂತ ಗಂಟ್ಲೆ ಸೀದಾ ಬಂದುಬಿಟ್ವಿ. ಮತ್ತು 7 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಸುತ್ತಾಕಿ ಹೋಗ್ಬೇಕು. ಈಗ ನಾವು ಅಲ್ಲೊಂದು 40 ಕಿಲೋಮೀಟ್ರ್ ಒಂದು 2 ಟೋಲ್ ಕಟ್ಟಿ ಹೋಗ್ಬೇಕು. ಗುಡ್ ಮಾರ್ನಿಂಗ್ ಎಲ್ಲರಿಗೆ. ನಾವಿರೋದೀಗ ಆಳಪಾಟ ರೋಡ್ನ ಟೋಲ. ಇವು ಟೋಲ್ ಹೆಸರು ನಮ್ಗೆ ಗೊತ್ತಿಲ್ಲ. ರಾತ್ರಿ 1:30 ಆಗಿತ್ತು. ಅವಾಗ ಬಂದು ಮಲ್ಕೊಂಡ್ಬಿಟ್ಟಿವಿ ಇಲ್ಲೇ. ನಮ್ದು ಇನ್ನೊಂದು ಗಾಡಿ ಬರ್ದಿತ್ತು. ಮತ್ತು ಮುಂದಿಂದ ಸ್ವಲ್ಪ ಜಾಮ್ ಆಗೈತೇನೋ ಅಂದರು. ಅದಕ್ಕೆ ಬೇಡ ಅಂತೇಳಿ ಸ್ಟಾಪ್ ಮಾಡಿದ್ವಿ. ನಮ್ದು ಇನ್ನೊಂದು ಗಾಡಿ ಬಂತ. ನಮ್ಮ ಫ್ರೆಂಡ ಅರಕೇರಿ ಗಾಡಿದ. ಇವರು ಅಲ್ಲೇ ನಮ್ಮ ಕೋಲಾರದವರು, ಸಂಗು ಅಂತೇಳಿ. ಆ ಗಾಡಿ ಬಂತ. ಈಗ ಇಲ್ಲಿ ಇಂತರ ಬೆಡವಕ್ಕ ಮುಂದೆ ಹೋಗಿ ಹೊಸ ರೋಡ್ ಐತಿ. ಒಂದೇ ಸರಿ ಹೋಗಿ ನಾನು ಮೊದಲು. ಈಗ ವಾಪಸ್ ನಾನು ಹೋಗೇ ಇಲ್ಲ ಸನಿದ್ರಾಗ. ಆ ಗಾಡಿ ಪಾಸ್ ಆಯ್ತು. ನಾನು ನಿಂತೀವಿ. ಯಾಕಂದ್ರೆ ನಮ್ಮ ಹತ್ರ ಟೆಕ್ನಾಲಜಿ ಐತಿ. ಟೆಕ್ನಾಲಜಿ ಅಂತಾರಲ್ಲ ಆ ಥರ. ಇನ್ನು ಫಸ್ಟ್ಯಾಗ ಯಾಕಂದ್ರೆ ಲಾಸ್ಟ್ ಟೈಮ್ ಗ್ಲಾಸ್ ಚೇಂಜ್ ಮಾಡಿದ್ವಲ್ಲ, ಚೇಂಜ್ ಮಾಡಿದ್ದಕ್ಕೆ ಇನ್ನು ಫಾಸ್ಟ್ಯಾಗ ಗ್ಲಾಸ್ ಕಟ್ ಮಾಡಿಸಿದ್ವಿ. ಫಾಸ್ಟ್ಯಾಗ ಬೇರೆ ಯಾರೋ ಮಾಡಿಸಿ ಹಾಕ್ಬೇಕು, ಬ್ಯಾಡಿ ಸಹಿತ ಮಾಡಿಸಿಲ್ಲ. ಇದೊಂದು ಸ್ವಲ್ಪ ಪ್ರಾಬ್ಲಮ್ ಆದೈತೆ. ಎಲ್ಲ ಕಡೆ ಕರೆಕ್ಟಾಗಿ ಸ್ಕ್ಯಾನ್ ಆಗ್ತಿಲ್ಲ. ಮುಂದೆ ಹೇಳ್ರಿ ಫಾಸ್ಟ್ಯಾಗ ಚೇಂಜ್ ಮಾಡಿಸ್ಬೇಕು. ನೋಡ್ಬೋದು ಆ ಗಾಡಿ ಮುಂದೆ ಹೊಂಟೈತಿ. ಯಾವ ಘಾಟ್ ಅಂತ ಗೊತ್ತಿಲ್ಲ. ಘಾಟ್ ಥರ ಏನಿಲ್ಲ, ಗುಡ್ಡ ಕೊಡದ ರೋಡ್ ಮಾಡ್ಯಾರ. ಎಷ್ಟು ಫಾಸ್ಟ್ ಐತಂದ್ರೆ ಏನು ವಿಡಿಯೋ ಮಾಡಿಲ್ಲ, ಬರೀ ಶಾರ್ಟ್ಸ್ ಮಾಡ್ಕೊಂಡೆ. ನೋಡ್ಬೋದು ಪೂರ್ತಿ ಗುಡ್ಡ ಕೊಡ್ದು ಸಣ್ಣ ಘಾಟ್ ಸೆಕ್ಷನ್ ಟೈಪ್ ಐತಿ. ಬಟ್ ಅಪ್ ಡೌನ್ ಜಾಸ್ತಿ ಐತಿ. ನೋಡ್ಬೋದು ಇಷ್ಟು ಅಲ್ಲಿ ಗುಡ್ಡ ಎಲ್ಲ ಕಾಣ್ಬೋದು. ಈಗ ವಿಡಿಯೋ ಕ್ವಾಲಿಟಿ ಎಷ್ಟು ನನ್ನ ಫೋನ್ ಸರಿ ಇಲ್ಲ, ನಿಮ್ಗೆ ಅಷ್ಟು ಕರೆಕ್ಟಾಗಿ ತೋರ್ಸೋಕ್ಕಾಗವಲ್ದು. ಮಸ್ತ್ ಐತಿ. CC ರೋಡ್ ಪೂರ್ತಿ ಅಲ್ಲಿಂದ ಸ್ವಲ್ಪ ಅಪ್ ಡೌನ್ ಐತೆ ಜಾಸ್ತಿ. ನಾವೀಗ ಧಾವಾದಾಗದೀವಿ. ಅಡ್ಗೆ ಮಾಡ್ಕೋಬೇಕು ಅನ್ಕೊಂಡು ಏನಾರ ಅಷ್ಟ ಉಪ್ಪಿಟ್ಟು ಟೈಮ್ ಒಂದು ಭಾಳ ಆಗೈತಿ. ಕಾಯಿಪಲ್ಲೆ ಒಂದು ಖಾಲಿ ಆಗೈತಿ. ಕಾಯಿಪಲ್ಲೆ ತೊಗೋಬೇಕಂದ್ರೆ ಎಲ್ಲಿ ಸಿಗಲಿಲ್ಲ. ನೋಡ್ಬೋದು ಎರಡು ಗಾಡಿ ಡಬ್ಬಾದಾಗ ಹಾಕಿ ಏನಾರ ನಾಷ್ಟ ಮಾಡು. ಆಲೂ ಪರೋಟ ಇದಂತ. ಆಲೂ ಪರೋಟ ತಿಂದು ಮುಂದೆ ಹೋಗಿ ಎಲ್ಲಾರ ಡಾಬಾದಾಗ ಊಟ ಮಾಡೋನು ಇಲ್ಲ ಅಡುಗೆ ಮಾಡೋದು ಅಂದ್ರೆ ಅಡುಗೆ ಮಾಡೋದು. ನೋಡ್ಬೇಕು ಟೈಮಿಂಗ್ ಹೆಂಗೆ ಬರುತ್ತೆ ಹಂಗೆ. ನಾವಿರೋದು ನಾಸಿಕ್ ಘಾಟ್ ಇನ್ನೂ ಮುಂದೆ ಐತಿ. ಘಾಟ್ ರೋಡಿಗೆ ಅದೀವಿ. ಸದ್ಯ ಡಾಬಾದ ಸೈಡ್ ಹಾಕಿವಿ. ಊಟ ಮಾಡ್ಕೊಂಡು ಇಲ್ಲಿಂದ ಬಿಡ್ಬೇಕಂತ. ಈಗ ಟೈಮ್ 3:45. ಗಾಡಿ ತೊಳ್ಯಾಕತ್ತೀವಿ. ಯಾಕಂದ್ರೆ ಅಮಾವಾಸ್ಯೆ ಇವತ್ತು. ಅಮಾವಾಸ್ಯೆ ಆಗಿರೋದ್ರಿಂದ ನಿನ್ನೆ ಹಂಗೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದಿದ್ವಿ. ಈಗ ಇನ್ನೊಂದು ಸರಿ ಕ್ಯಾಬಿನ್ ಅಷ್ಟೇ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಇಲ್ಲಿಂದ ಬಿಡೋನು. ಆ ಗಾಡಿಯವರು ಅಲ್ಲೇ ಅವ್ರು ಊಟ ನಿಂತಾರ ಗಾಡಿಯಾಗ ಅದಾರ. ನಾವು ಅಷ್ಟು ಗಾಡಿ ತೊಳ್ಕೊಂಡು ಸ್ನಾನ ಮಾಡೋನು ಅಂತೇಳಿ ಸ್ಟಾಪ್ ಮಾಡಿ ಗಾಡಿ ತೊಳ್ಯಾಕತ್ತೀವಿ. ಇದೊಂದು ಗಾಡಿ ಹೊಂಟ. ಯಾಕಂದ್ರೆ ಸ್ವಲ್ಪ ಅವ್ರು ಗ್ರೀಸ್ ಮಾಡಿಸ್ಬೇಕು. ಸ್ವಲ್ಪ ಮುಂದೆ ಹೋಗಿ ಗ್ರೀಸ್ ಮಾಡಿಸ್ಕೊರಿ ಅಂತ ಕಳಿಸಿದ್ನೆ. ಇಲ್ಲಿ ಗ್ರೀಸಿಂಗ್ ಅಂಗಡಿ ಇಲ್ಲ. ನಮ್ಮ ಗಾಡಿ ಅಂತೂ ಇನ್ನೂ ತೊಳೆದು ನಾವಿನ್ನೂ ಸ್ನಾನ ಮಾಡ್ಕೊಂಡ್ಬಿಡ್ಬೇಕು. ಲೇಟ್ ಆಗತ್ತೆ. ಅದಕ್ಕೆ ಅವ್ರಿಗೆ ಮುಂದೆ ಹೋಗಿ ಎಲ್ಲರೂ ಗ್ರೀಸ್ ಮಾಡಿಸ್ಕೊಂಡು ಎಲ್ಲ ಡಬ್ಬದ ನಿಂತ್ಕೊ ಅಂತೇಳಿ ಮುಂದೆ ಹೋಗಿ ಗ್ರೀಸ್ ಮಾಡಿಸ್ಕೊತಾರೆ ಅವರು. ಸ್ನಾನ ಎಲ್ಲ ಮಾಡ್ಕೊಂಡ್ಬಂದ್ವಿ. ಗಾಡಿ ತೊಳೆದಾಯ್ತು. ಗಾಡಿ ಪೂಜೆ ಮಾಡೋಕೆ ಹೂವು ಕಾಯಿ ಏನೋ ತಂದಿಲ್ಲ. ಸುಮ್ಮನೆ ಅಮಾವಾಸ್ಯೆ ಎಲ್ಲ ಗಾಡಿ ತೊಳೆದಿವಿ, ಸ್ನಾನ ಮಾಡೀವಿ. ಊದ್ಬತ್ತಿ ಹಚ್ಚೋನು. ಮುಂದೆ ಎಲ್ಲರೂ ಸಿಕ್ಕರೆ ನಿಂಬೆನಿತ್ತು, ಒಂದು 2 ನಿಂಬೆನ ಇಟ್ಟಿನಷ್ಟ. ಅಷ್ಟು ಬಿಟ್ರೆ ಸುಮ್ಮನೆ ಹೋದಂಗೆ ಊದ್ಬತ್ತಿ ಹಚ್ಕೊಂಡು ನಮ್ಮ ಅಮಾವಾಸ್ಯೆ ಪೂಜೆ ಇಷ್ಟ ಆದ ಲೈನ್ ಮ್ಯಾಗ ಏನು ಮಾಡೋಕ್ಕಾಗಲ್ಲ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿಂದ ಬಿಡೋಣ. ಯಾಕಂದ್ರೆ ಸ್ವಲ್ಪ ಕನ್ಬರ್ಕ್ಲಿನ ಘಾಟ್ ಪಾಸ್ ಮಾಡಿಬಿಡ್ಬೇಕಂತ. ಘಾಟ್ ಪಾಸ್ ಮಾಡ್ಕೊಂಡು ಹೈವೇದಾಗ ಒಂದು 2 ತಾಸು ಕರೆದಿದ್ದು ನಡೆಯುತ್ತೆ. ಮತ್ತೆ
ಒಂದು ಉರಿ ಆಗೈತಿ, ಗಾಡಿಗಳು ಕಮ್ಮಿ ಅದಾವು ನೋಡ್ರಿ ಹೆಂಗೆ ಕಾಣತೈತಿ ಘಾಟ. ರೋಡ್ ಅಂತೂ ಇಷ್ಟು ಕೆಟ್ಟ ಹೋಗೈತಿ ನೋಡ್ಬೋದು. ಅದಾಗ ನಮ್ಮ ಗಾಡಿ ಪಾಠ ಸೌಂಡ್ ಮಾಡತ್ತ ಚಿರಕ್ ಪಾರ್ಕ್ ಅಂತ, ಯಾಕಂದ್ರೆ ಗ್ರೀಸ್ ಮಾಡಿಸ್ಲಿಲ್ಲ. ಗಾಡಿ ರೋಡ್ ಅಂತೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕೆಟ್ಟ ಹೋಗ್ಬಿಡತ್ತೆ. ಇದೊಂದು ಲಾಸ್ಟ್ ಹೇಳಿದ್ರೆ ಆಯ್ತು. ಡಾಬಾದಾಗ ಬಂದು ಒಂದು 2-3 ತಾಸು ತರಬಿದ್ವಿ, ಲೈನರ್ ಜಾಸ್ತಿ ಕಾದಿದ್ವು ಅಂತೇಳಿ. ಒಂಥರ ಭಯ ಬರೋಂಗೆ ಆಗುತ್ತೆ ಯಾಕೆ ಇವತ್ತು ಘಾಟ, ಯಾಕಂದ್ರೆ ಗಾಡಿಗಳು ಭಾಳ ಕಮ್ಮಿ ಅದಾವು. ಇನ್ನೊಂದು ಗುಯ್ ಆಗುತ್ತೆ ಕಡೆ ಇಲ್ಲಿನೂ ಏನೂ ಇಲ್ಲ. ಅಲ್ಲಿ ಮೇಲ್ಗಡೆ ನಿಮ್ಗೆ ಇನ್ನೂ ನಾವು ವಿಡಿಯೋ ಮಾಡಲಿಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಗುಯ್ ಆದಿತ್ತು. ನಮ್ಮ ನೋಡಿದ್ರೆ ಸಿಂಗಲ್ ಗೇರ್ನೇ ಬರ್ಬೇಕು ಅಲ್ಲಿಂದ, ಯಾಕಂದ್ರೆ ಪೂರ್ತಿ ರೋಡ್ ಕೆಟ್ಟೋಗಿದ್ದಲ್ಲ. ಸಿಂಗಲ್ ರೋಡ್ನೇ ಬರೋ ಕಾರಣ ಏನೂ ಮಾಡೋಕ್ಕಾಗಲ್ಲ. ಟೈಮ್ 1:37. ಚಾ ಕುಡಿಯೋಕೆ ತಿರ್ವಿ ನವಸಾರಿ ಈ ಕಡೆನ ನೋಡ್ಬೋದು. ಹೋಟೆಲ್ದಾಗ ಜನ ಇವತ್ತಿನಾಗ ರೋಡ್ ಬ್ಲಾಕ್ ಮಾಡಿಬಿಟ್ಟಿವಿ, ಕಾರ್ ಹೊರಗಡೆ ಹೋಗಕ್ಕೆ ಬರೋದಂಗೆ ಆಗ್ಬಿಡತ್ತೆ ನೋಡ್ರಿ. ಚಾ ಕುಡೋದು 10 ಕಿಲೋಮೀಟ್ರ್ ಬಂದಿಲ್ಲ ನಾವು. ಮುಂದೆ ಒಂದು ನನಿ ಮಳೆ ಇರಲಿಲ್ಲ. ಇದೇ ಈಗ ಚಾ ಕುಡಿ ಮುಂದೆ 10 ಕಿಲೋಮೀಟ್ರ್ ಬಂದಿಲ್ಲ ಅನ್ಸುತ್ತೆ. ಇನ್ನೂ ನಾವು ಮಳೆ ಚಾ ಕುಡೋದು 10 ಕಿಲೋಮೀಟ್ರ್ ಬಂದಿಲ್ಲ ಇನ್ನೂ. ಮಳೆ ನೋಡ್ರಿ ಇಲ್ಲಿ ರೋಡ್ ಕಾಣವಲ್ದು, ಆ ಥರ ಮಳೆ ಹೊಡ್ಯಕ್ಕೆ ಸ್ಟಾರ್ಟ್ ಆಯ್ತು. ಪ್ಯಾಕ್ ಮಾಡ್ಕೊಂಡು ಬರ್ತೀವಿ. ಅಲ್ಲೇನು ಮಳೆ ಆಗೋ ಪೊಸಿಷನ್ ಇಲ್ಲ, ಅಲ್ಲಿಂದ ಮಳೆನೇ ಸಿಕ್ಕಿಲ್ಲ ನಮಗೆ. ಇಲ್ಲಿ ನೋಡಿದ್ರೆ ರೋಡ್ ಕಾಣವಲ್ದು, ಈ ಕಡೆ ಅಂತ ವೈಪರ್ ಇಲ್ಲ ಬಿಡ್ರಿ. ಅಲ್ಲಿ ನೋಡ್ರಿ ವೈಪರ್ ಹಾಕಿದ್ರು ಮಳೆ ಯಾವ ಥರ ಹೊಡ್ಯಾತೈತಿ. ಟೈಮ್ ಈಗ 2 ಗಂಟೆ, ಕರೆಕ್ಟ್ 2 ಗಂಟೆ. ನಾವು ಇರೋದು ಅಂಕಲೇಶ್ವರದಾಗ ನೋಡ್ಬೋದು. ಎಲ್ಲ ಗಾಡಿ ಕ್ಲೀನ್ ಮಾಡತ್ತೀವಿ. ಎಲ್ಲ ಕಚಡ ಏನೇನೈತಿ ಗಾಡಿಯಾಗೆಲ್ಲ ಬಂಗಾರ ಒಟ್ಟು ಮೋಡ್ಕಾಗತ್ತೀವಿ. ನನ್ನ ಅಂದಾಜು ಆಗ್ಬೋದು ಒಂದು 40 ಕಿಲೋನ ಆಗ್ಬೋದು. ಸಣ್ಣ ಊಟ ನಟ್ ಬೋಲ್ಟು ಅವು ಕಟ್ಟಾಗಿದ್ದು ಏನೂ ತೆಗೆದಿದ್ದಿಲ್ಲ. ಅಷ್ಟು ಬೇಕಾದ ಸಾಮಾನು ಆ ಕಡೆ ಬಿದ್ದಾವು, ನಮಗೆ ಯೂಸ್ ಆಗೋವು. ಅಂದ್ಬಿಟ್ರೆ ಅಷ್ಟು ಕಬಾಡಿನ ಅಷ್ಟು ಕೊಡುವ. ಈಗ ಯಾವ ತೆಗೆದು ಬೇಕಾದ ಆರಿಸ್ಕೊಂಡಿವಿ. ಈಗ ತೂಕ ಮಾಡ್ಬೇಕು, ಎಷ್ಟಾಗತ್ತೆ ನೋಡ್ಬೇಕು. ನಾನು ಅಂದಾಜು 40-50 ಕಿಲೋ ಸುಮ್ಮ ವೇಸ್ಟ್ ಆಯ್ತು ಗಾಡಿಯಾಗ. ಅದಕ್ಕೆ ಬೇಡ ಬೇಡತ್ತೆ ಅವ್ರು ಬಂದ್ರೆ ಹೆಂಗೋ ಬರೀ 35 ರೂಪಾಯಿ ಕಿಲೋ ಹೋದ್ರೆ ಹೋಗಲ್ಲ ಗಾಡಿನ ಸಾಮಾನು ಅಂತ ಮೊದಲು ಕೊಡತ್ತೀವಿ. ಕೈ ಆಕಾರ ನೋಡ್ರಿ, ಗಾಡಿ ಸ್ವಚ್ಛ ಮಾಡಿದ್ದಿದ್ದು ಆಕಾರ. ಅಷ್ಟೇ ಟೋಟಲ್ ಆಗಿದ್ದು 29 kg ಆಯ್ತು. ಒಂದು 1000 ರೂಪಾಯಿನ ಒಳಗೆ ಬಂತು ಅಮೌಂಟ್. ಆದ್ರೆ ಇಷ್ಟು ಸಾಮಾನು ಅದಾವು. ಇವು ಸ್ವಲ್ಪ ಬೇಕಾಗಿದ್ದ ಸಾಮಾನು ಅದಾವೆ ಇನ್ನು. ಹಿಂಗೆ ಎಲ್ಲ ಏನು ಬೇಕಾದ ಅರಿಸಿ ಬ್ಯಾಡಾಗಿದ್ವು ಸಾಮಾನು ತೆಗೆದು ಹೋಗ್ಬಿಟ್ಟಿವಿ. ಹಂಗೆ ಇಟ್ಬಿಟ್ಟಿತ್ತು ಅದು 30 ಕಿಲೋ ಸಾಮಾನು ವೇಸ್ಟ್. ಬರೀ ಕೆಬ್ಬಂದು ಅದು ಇದೆಲ್ಲ ಇತ್ತು. ಈಗೆಲ್ಲ ಕ್ಲೀನ್ ಮಾಡ್ಕೊಂಡು ವಾಪಸ್ ನೀಟ್ ಇಟ್ಕೋಬೇಕು. ನೀಟ್ ಇಟ್ಕೊಂಡು ಅಡುಗೆ ಎಲ್ಲ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಉಳ್ಳಾಗಡ್ಡಿ ಎಲ್ಲ ಹೆರ್ಚಿಟ್ಟಿವಿ ನಾಷ್ಟ ಮಾಡ್ಕೋಬೇಕಂತ. ಆದರೆ ಈ ಕಬಡ್ಡಿ ಅವ್ನು ಬರಂಟ್ಲಿ ಎಲ್ಲ ಹಂಗೆ ಇಟ್ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾಷ್ಟ ಮಾಡ್ಕೋಬೇಕು. ಅಂದ್ರೆ ಹೊರಗೆ ಅಲ್ಲಿ ಡಾಬಾದಾಗ ಒಳಗಡೆ ಹಾಕಿದ್ರೆ ನಾಷ್ಟ ಅಲ್ಲ ಅಡುಗೆ ಮಾಡಿಸ್ಕೊಡಲ್ಲ ಅಂತೇಳಿ ಹೊರಗೆ ರೋಡ್ನೇ ಹಾಕ್ಕೊಂಡು ಇಲ್ಲಿ ಏನಾರ ನಾಷ್ಟ ಗಿಷ್ಟ ಮಾಡ್ಕೊಂಡು ಇಲ್ಲೇ ಮುಂದೆ ಬಂಕ್ ಐತಿ, ಬಂಕ್ನಾಗ ಸ್ವಲ್ಪ ಡೀಸೆಲ್ ಹಾಕೊಂಡು ಬಿಡ್ಬೇಕಂತ ನಿಂತಿದ್ವಿ. ಕಬಡ್ಡಿ ಅವ್ರು ಬರಂಟ್ಲೆ ಏನು ಬೇಕು ಹಾಕಿದ್ವಿ. ಹಾಕಿ ಇವನ್ನೆಲ್ಲ ಇನ್ನು ವಾಪಸ್ ಇವನ್ನೆಲ್ಲ ಕ್ಲೀನ್ ಮಾಡಿಡ್ಬೇಕು. ಇವನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಏನಾದರೂ ಉಪ್ಪಿಟ್ಟು ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿಂದಿಲ್ಲಿಂದ್ರೆ ಬಿಡ್ಬೇಕು. ಏನು ಭಾಳ ದಿನ ಆಗೈತಿ. ಇದೊಂದು ಟೂಲ್ ಬಾಕ್ಸ್ ಸ್ವಚ್ಛ ಮಾಡಿರಲಿಲ್ಲ. ಒಳಗಿನ ಹಾಲತ್ ಹೆಂಗೈತಿ, ಪೇಂಟ್ ಮಾಡ್ಬೇಕು ಸ್ವಲ್ಪ ತೊಳೆದು. ಎಲ್ಲಾರ ನೀರಿಲ್ಲ, ಇಲ್ಲಿ ನೀರಿದ್ರೆ ಇದನ್ನ ತೊಳೆದು ಬಿಡ್ತಿದ್ವಿ. ನೀರಿಲ್ಲ, ಇಲ್ಲಿ ಸಮೀಪ ಡಾಬಾ ಐತಿ, ಬಟ್ ಅಲ್ಲಿ ನೀರು ತೊಗೊಸ್ಕೊಡಂಗಿಲ್ಲ. ಇದನ್ನು ಕ್ಲೀನ್ ಮಾಡಿಕೊಂಡು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿವಿ. ಇನ್ನು ಅವನ್ನ ಜೋಡಿಸ್ಕೋಬೇಕು. ಅವು ಏನು ಒಳಗಡೆ ಏನು ಇಡಲ್ಲ, ಇಲ್ಲೇ ಇಟ್ಬಿಡ್ತೀವಿ. ಬೇಡದ ಸಾಮಾನೆಲ್ಲ ಇವೇನು ಕಾಯಿಲಿನ ಕಟ್ಟಿಗೆ ಇವು. ಮೊನ್ನೆ ಕಾಯಿಲ್ ತುಂಬ್ಕೊಂಡ್ಬಂದೇಳು. ಒಂದೊಂದು ಕಡೆ ಪಾಯಿಂಟ್ನೇ ಕಾಯಿಲ್ ಕಟ್ಟಿಗೆ ಕೊಡಲ್ಲ ಅವರು, 150 ರೂಪಾಯಿ. ಮತ್ತು ನಮ್ಗೆ ಅದ್ರಾಗ ಲೋಡಿಂಗ್ ಅಂತ ಹಚ್ತಾರೆ. ಅದಕ್ಕೆ ಇವನೊಂದು ಇಟ್ಟಿವಿ. ಮತ್ತು ಕಾಯಿಲ್ ತುಂಬಿದ್ರೆ ಕಾಯಿಲ್ ಕೆಳಗಡೆ ಇರೋಕೆ ಒಂದು 6 ಪೀಸ್ ಅದಾವೆ ಅಷ್ಟು. ಫ್ರಂಟ್ ಮತ್ತು ಬ್ಯಾಕ್ ಇಡೋಕಷ್ಟ. ಸೆಂಟ್ರ್ ಎಲ್ಲ ಸೀದಾ ಕುಂತ್ಬಿಡ್ತಾವೆ. ಎಲ್ಲ ಕ್ಲೀನ್ ಮಾಡ್ಬಿಡ್ದ. ಸ್ಟೇರಿಂಗ್ ಕವರ್ದು ಬಂದ್ರೆ ಅವರು ಅವ್ರ ಕಡೆ ಮಾಡ್ಸತ್ತ. ಸ್ಟೇರಿಂಗ್ ಕವರ್ ಭಾಳ ಇದಾಗಿತ್ತು. ಏನೋ ಲವ್ ಇದು ಹಾಕಿ ಹಿಂಗೆ ಮಾಡಕತ್ತಾರ. ನೋಡೋಣ ಫೈನಲ್ ಲುಕ್ ಹೆಂಗೆ ಬರುತ್ತಂತ. ಇದೊಂದು ಮುಂದೆ 3M ರೆಡಿ ಮಾಡಾಕತ್ತೀವಿ. ಅಂದ್ರೆ ಲಾಸ್ಟ್ ಟೈಮ್ ಗಾಡಿ ಟಚ್ ಆದಾಗ ಕಿತ್ತಿತ್ತೆಲ್ಲ, ಅದಕ್ಕೆ ಇದು ಇರಲಿಲ್ಲ. ಇದು ಇವ್ರ ಕಡೆನ ಒರಿಜಿನಲ್ ಇತ್ತು, ಡೂಪ್ಲಿಕೇಟು ಇತ್ತು. ಡೂಪ್ಲಿಕೇಟ್ ಬೇಡ ಅಂತ ಒರಿಜಿನಲ್ ತರಿಸಿ ಒರಿಜಿನಲ್ ಹಾಕ್ಸಾಕತ್ತೀವಿ. 3M ಒರಿಜಿನಲ್ ಇದು ವೈಟ್, ಮುಂದೆ ಹಿಂದ್ಗಡೆ ರೆಡ್ ಒಂದು ಹಾಕ್ಸಾಕತ್ತೀವಿ. साइड बाउली तो यार ये देखो क्या पा रहा है पूरा सीधा से कर दो। अच्छा निकालोगे तो पूरा टूट जाएगा। नहीं वैसा नहीं है, लगाने के पहले ही सीधा तो लगा देना।
ನೋಡ್ಬೋದು ಫೈನಲ್ ಲುಕ್ ಈ ಥರ ಬಂದೈತಿ. ಏನು ಇದ್ರ ಮ್ಯಾಗೆ ನೋಡಲ್ಲ, ಇದ್ರ ಮ್ಯಾಗೆ ಕವರ್ ಹಾಕ್ತೀನಿ ಸುಮ್ಮನೆ. ಇದು ಜಾಸ್ತಿ ಗ್ರಿಪ್ ಅನಿಸುತ್ತೆ, ಈ ಥರ ಆಗೈತೆ. ಇದಾದ್ಮೇಲೆ ಮುಂದೆ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡಿವಲ್ಲ ಅದು ಮಾಡ್ಕೊಂಡ್ವಿ. ಹೋಗಿ ನಾವು ಸ್ವಲ್ಪ ಫ್ರೆಶ್ ಆಗಿ ಬಂದ್ವಿ. ಈಗ ಏನರ ನಾಷ್ಟ ಮಾಡ್ಕೋಬೇಕಂತ ಸ್ಟಾಪ್ ಮಾಡಿದವರು, ಬಟ್ ಇಷ್ಟೊತ್ತಿಗೆ ಇದಾಯ್ತು. ಎಲ್ಲ ಸಾಮಾನು ತೆಗೆದು ಇಟ್ಟಿವಿ. ಏನಿಲ್ಲ, ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊತೀವಿ. ಇದೊಂದು ಹಾಕ್ತೀನಿ. ಆಮೇಲೆ ನಾಷ್ಟ ಮಾಡ್ತೀವಿ. ಸಿಕ್ಕಾಪಟ್ಟೆ ಹೊಟ್ಟೆ ಸತಿ. ಆಲ್ರೆಡಿ ಟೈಮ್ 10 ಗಂಟೆ ಆಯ್ತೇನೋ, 10:14. ಏನರ ಸ್ವಲ್ಪ ಉಪ್ಪಿಟ್ಟು ಏನರ ಮಾಡ್ಕೊಂಡು ನಾಷ್ಟ ಮಾಡಿ ಬಿಡೋದು. ಇದೊಂದು ತುಪ್ಪದ ಪ್ಯಾಕೆಟ್ ಇತ್ತು ಗಾಡ್ಯಾಗ, ಏನೋ ಪಲಾವೆಲ್ಲ ಹಾಕ್ಬೇಕಂತ ತಂದಿದ್ವಿ, ಅದನ್ನು ಉಪ್ಪಿಟ್ಟನ್ನ ಹಾಕೊಂಡು ಬಿಡ್ಯಾಕತ್ತೀವಿ. ಫೈನಲಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಿವಿ. ನಿನ್ನೆ ನೈಟಾಗಿ ಬಂದ್ವಿ. ಈಗ ಯಾಕೆ ವಿಡಿಯೋ ಮಾಡತ್ತೀರಂದ್ರೆ ನಂದು ಇನ್ನೂ ಖಾಲಿ ಟೈರ್ ಗಾಡಿ ಅದ ಮುಂದ್ಗಡೆ, ಅದಾದ್ಮೇಲೆ ಖಾಲಿ ಮಾಡ್ತಾರೆ. ಅದಲ್ಲ ವಿಷಯ, ನಮಗೆ ಒಂದೊಂದು ಕಡೆ ಎಂಥ ಜಾಗ ಸಿಗ್ತಾವಂದ್ರೆ ನೋಡ್ಬೋದು. ಎಲ್ಲ ಗಟ್ರ ನೀರಿದೆ, ಬ್ಲ್ಯಾಕ್ ಕಾಣಬೋದು. ನಿಮಗೆ ಕೆಟ್ಟ ಸ್ಮೆಲ್, ಗಾಡಿ ಹಚ್ಚಕ್ಕೆ ಜಾಗ ಇಲ್ಲ. ಬೇರೆ ಕಡೆ ಪೂರ್ತಿ ರೋಡ್ ತುಂಬ ಗಟ್ರ ನೀರು ತುಂಬೈತೆ. ಯಾಕಂದ್ರೆ ಗಟ್ರ ನೀರು ಪೂರ್ತಿ ಇಲ್ಲೇ ನೀರು ಬರೋದೈತಿ. ಏನು ಮಳೆ ಎಲ್ಲ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲೈತಿ. ಅಹಮದಾಬಾದ ಬಿಸಿಲೈತಿ, ಮಳೆ ಏನಾಗಿಲ್ಲ. ಸಿಕ್ಕಾಪಟ್ಟೆ ಜಳ ನೋಡ್ಬೋದು. ನೀರು ಕೆಟ್ಟ ಹೊಲಸು ನಾರಾಗತ್ತವ್ರು. ಇಲ್ಲಿ ಗಾಡಿ ಹಾಕಿವಿ. ಅಲ್ಲಿ ಹಿಂದೆ ಸ್ವಲ್ಪ ಜಾಗ ಐತೆ, ಅಲ್ಲಿ ಹಾಕ್ಬೇಕಂದ್ರೆ ಗಾಡಿಗಳು ಬಂದಿದ್ದು ಗಾಡಿ ಕಟ್ಟಾಕಲ್ಲ, ಟ್ರೈಲರ್ ಬರಾಕತ್ರ. ಸ್ವಲ್ಪ ಮುಂದೆ ಓಡಿಸಿದ್ರು, ಕುಂದ್ರಾಕಾಗಲ್ಲ. ಸ್ಮೆಲ್ ಯಾವಾಗ ಗಾಡಿ ಖಾಲಿ ಆಗುತ್ತೋ, ಯಾವಾಗ ಹೊರಗೆ ಹೋಗ್ತೀವಿ ಅನಿಸ್ಬಿಟ್ಟತ್ತೆ ನಮಗಂತೂ. ಇಲ್ಲಿಂದ ಹೊಲಸು ಪಾಯಿಂಟ್ನ ನಮಗೆ ಕಳಿಸ್ತಾರಂದ್ರೆ ನೋಡಿಲ್ಲ, ಅಡ್ಡಾಡಕ್ಕೆ ಜಾಗ ಇಲ್ಲ. ಗಾಡಿ ತೆಕ್ ನಮಗಿಲ್ಲೇ ಕಾಲಿಟ್ಟು ಮುಂದೆ ಆ ಕಡೆ ಹೋಗಕ್ಕೆ ಜಾಗ ಇಲ್ಲ. ಈ ಥರ ಎಂಥ ಜೋರು ರೋಡ್ನಾಗ ಕಳಿಸ್ಯಾರ. ಇಲ್ಲಿ ಗಾಡಿ ಕಟ್ಕೊಂಡು